ಕಡೆಯಿಂದ ತಾನೇ ಬಂದಿದ್ದು ನಾವು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? 2 ತಿಂಗಳಿಂದ ಒಟ್ಟಿಗೆ ಬಡಬೇಕಂತವ್ರೆ. ಮಕ್ಕಳನ್ನ ಇಟ್ಕೊಂಡು ಶಾಪಿಂಗ್ ಮಾಡೋದು. ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾನು ಡೂಯಿಂಗ್ ಗುಡ್. ಆ್ಯಂಡ್ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ. ಆ್ಯಂಡ್ ಇವತ್ತು ಆಚೆ ಹೋಗ್ತಾ ಇದ್ದೀನಿ. ನಾನು ಅಭಿ ಆಚೆ ಹೋಗಿ ಆಗಲೇ 4 to 5 months ಆಗಿತ್ತು. ಸೊ ಇವತ್ತು ಹೋಗ್ತಾ ಇದ್ದೀವಿ ಮಗು ಜೊತೆ. ಮಲ್ಕೊಬಿಟ್ಟಿದ್ದಾನೆ ಪಾಪ. ಸೊ ಅದಕ್ಕೆ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲ, ಇಲ್ಲಿಂದ ಯಾಕೆ ಬಂದ್ರಿ? ಹಂಗೆ ಬಂದಿದ್ರೇನೆ ಹೋಗ್ಬೋದಿತ್ತು. ಯಾರೋ ಸತ್ತೇ ಹೋಗ್ಬಿಟ್ಟವ್ರೆ. ಇರ್ತಾರೆ ಇವತ್ತು ಮರ ಕುಯ್ಸಕ್ಕೆ ಹೋಗೋರಂತ. ಅಯ್ಯೋ ಪಾಪ, ಯಾರೋ ಸತ್ತೋಗೋರಿ. ಕಾಣ್ತಿದ್ದೀರ? ಮುಂಚೆ ಬರ್ತೀನಿ ಬರಲಿಲ್ಲ. ಅವರು ಬರೋಕ್ಕಿನ್ನೂ ಆಗುತ್ತೆ. ಮಲ್ಲೇಶ್ವರಂ ತುಂಬ ಕ್ರಿಸ್ಮಸ್ಸು ಸೆಲೆಬ್ರೇಟ್ ಮಾಡಲಿಲ್ಲ ಅಂದರೂ ಯಾಕೆ ಸುಮ್ಮನೆ ಯಾಕೆ ನಿಲ್ಲಿಸ್ತಾರೆ? ಹಿಂಗೆ ಇದು ಟ್ರೀ ಎಲ್ಲ ನಿಲ್ಲಿಸ್ತಾರಲ್ಲ. ಮತ್ತೆ ಇವಾಗ ನಿಮ್ದು ಬಾರ್ ಇದೆ ಅಲ್ವಾ, ನೀವು ಮಾಡ್ತೀರಾ ಹಂಗಂದ್ರೆ? ಎಲ್ಲಿದ್ಯಾ? ಏಕೆ ಯಪ್ಪ, ಅದೆಷ್ಟು ಫೋನ್ ಮಾತಾಡ್ತೀರ ನೀವು. ಆಗ್ತೀರಾ ಬಾರ್ ಹತ್ರ? ಇಲ್ಲ. ಯಾಕೆ? ಕಸ್ಟಮರ್ ಅಟ್ರಾಕ್ಷನ್ ಅಲ್ವಾ? ನಮ್ಮ ಅಂಗಡಿ ಏನಾಗ್ತಿದ್ರು ಗೊತ್ತಾರೆ. ಬಾರ್ ಅಂತ ಮಲ್ಕೊಂಡಮ್ಮ ನೀನು? ಮಲ್ಕೊಬಿಡು. ಭಾನುವಾರ ಹೋಗಿದ್ದೀನಿ. ಚಪ್ಪ 6 to 7 months ಆಗಿತ್ತೇನೋ ನಾನು ಮಂತ್ರಿ ಮೊಲಕ್ಕೆ ಬಂದು. ಮುಖ ನೋಡ್ತಾ. ಇಲ್ಲೂ ಕ್ರಿಸ್ಮಸ್ ಟ್ರೀ ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ಫುಲ್ ಕ್ರಿಸ್ಮಸ್ ಹಾಕ್ಬಿಟ್ಟಿದ್ದಾರೆ. H&M ಬಂದಿದ್ದೀವಿ ಫಸ್ಟು. ನೋಡೋಣ ಕಲೆಕ್ಷನ್ಸ್. ನಾನು ಪ್ರೆಗ್ನೆಂಟ್ ಇದ್ದಾಗ ಬಂದಿದ್ವಲ್ಲ ಒಂದ್ಸಲಿ, ನೆನಪೈತಾ? ಕಿಡ್ಸ್ ವೇರ್ ನನ್ನ ಪ್ರಕಾರ ಇಲ್ಲೂ ಅಷ್ಟೇನು ಚೆನ್ನಾಗಿರಲ್ಲ ಅನಿಸುತ್ತೆ. ಬಾಯ್ ಬೇಬೀಸಿಗೆ ಅದೇ ಸಮಸ್ಯೆ. ಬಾಯ್ ಬೇಬೀಸಿಗೆಲ್ಲೂ ಅಷ್ಟು ಚೆನ್ನಾಗಿರೋ ಬಟ್ಟೆಗಳೇ ಸಿಗಲ್ಲ. ಸೊ ನೋಡೋಣ, ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಝೂಡಿಯೋಗೆ ಹೋಗಿ ಅದಾದಮೇಲೆ ವೆಸ್ಟ್ ಸೈಡ್ಗೆ ಹೋಗೋಣ. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಎಷ್ಟು ನೀಟಾಗಿ ನೋಡ್ತಾವ್ ನೋಡಿ. ನೆಕ್ಸ್ಟ್ ವೆಸ್ಟ್ ಸೈಡಿಗೆ ಬಂದ್ವಿ. ಸೊ ಇಲ್ಲಿ ನೋಡೋಣ ಹೆಂಗಿದೆ ಕಲೆಕ್ಷನ್ಸ್ ಅಂತ. ಹುಡುಗಿರು ಮಾತ್ರ ತುಂಬ ಚೆನ್ನಾಗಿದೆ ಬಿಡಿ. ಚೆನ್ನಾಯ್ತಲ್ಲ? ಕೊಡಿಸಿ ತಗೋತೀವಿ. ಇದೆಲ್ಲ ನೋಡ್ತಾ ಇದ್ರೆ ನನಗೂ ಗರ್ಲ್ ಬೇಬಿನೇ ಆಗಬೇಕಿತ್ತು ಅನಿಸ್ತಿದೆ ಇವಾಗ. ಎಷ್ಟು ಚೆನ್ನಾಗಿದೆ ಬಟ್ಟೆ ಎಲ್ಲ. ಮಕ್ಕಳನ್ನ ಇಟ್ಕೊಂಡು ಶಾಪಿಂಗ್ ಮಾಡೋದು ಹೆದರ್ಕೊಬಿಟ್ಟ. ನಿಧಾನಕ್ಕೆ ಹಾಕ್ಬೇಕು ತಾನೆ. ಕ್ರಿಸ್ಮಸ್ ಎಲ್ಲಿ ನೋಡಿದ್ರೆ ಕ್ರಿಸ್ಮಸ್. ನೀವು ಸೆಲೆಬ್ರೇಟ್ ಮಾಡಲ್ವಾ ಕ್ರಿಸ್ಮಸ್? ಯಾಕೆ ಲಾಸ್ಟ್ ಇಯರ್ ಸೆಲೆಬ್ರೇಟ್ ಮಾಡಿದ್ದು ನೆನಪಾಯ್ತಾ? ಅದು ಸುಮ್ಮನೆ
ಫೋಟೋಶೂಟ್ ಅಷ್ಟೇ ಮಾಡಿದ್ದು ನೀ ನಾನು ವಿಡಿಯೋ ಮಾಡ್ತಾನೆ ಅಪ್ಪ ಅಂದ್ರು ಒಂದ್ ಮಕ್ಳಿಗೆ ಒಂದ್ ಮಗನ್ ಇಟ್ಕೊಂಡೆ ಮೇಂಟೈನ್ ಮಾಡಕ್ಕಾಗದೆ 2 ಜನ ಮಕ್ಳು ಅದು ಹೆಂಗೂರು ಮೇಂಟೈನ್ ಮಾಡ್ತಾರೆ ಅಪ್ಪ ನಿಜವಾಗ್ಲೂ ಆಗ್ತಿಲ್ಲ ಪ್ಲೇಸ್ ಸ್ವಲ್ಪ ಗೊತ್ತಾಗತ್ತೆ. ನಿಜವಾಗ್ಲೂ ಸಾಕಾಗೋಯ್ತು. ರಾತ್ರಿ ಬೇರೆ ನಿದ್ದೆ ಮಾಡಿಲ್ವ ನೀಟಾಗಿ. ನಾನು ಮಾಡಿಲ್ಲ. ಸ್ವಲ್ಪ ಹಿಂಗ್ ನೋಡು. ನೀವ್ ಯಾವ ಮಕ್ಕಳು ಸಾಕಿದ್ರಿ? ಬಾರಿಂದ ಬರೋದು ಲೇಟ್ ಆಯ್ತು. ಹಂಗನ್ನಿ ಮತ್ತೆ ಡ್ಯಾನ್ಸ್ ಆಡಿ ಚೆನ್ನಾಗಿ ಆಡ್ತೀರಾ ಹಾಡಿ. ಜಾಲಿ ಜಾಲಿ ಜಾಲಿ. ಸರಿ ಸರಿ ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋದ್ರೆ ಸಾಕು ಅನಿಸ್ತಿದೆ. ಯಪ್ಪ ಯಾಗುರು ಈ ಮಕ್ಕಳು ನಿಂತ್ಕೊಂಡು ಶಾಪಿಂಗ್ ಎಲ್ಲ ಮಾಡೋಕ್ಕೆ ಆಗಲ್ಲ. ಇವ್ರದೊಂಥರ ಇವ್ರದ್ದು ಮಜಾ. ಫೈನಲಿ ಮನೆ ರೀಚ್ ಆದ್ವಿ. ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 5:30 ಸಮಥಿಂಗ್ ಆಗಿತ್ತು. ಆ್ಯಂಡ್ ಸಾಕಾಗಿತ್ತು, ತುಂಬ ಟಯರ್ಡ್ ಆಯಿತು. ಈ ಒಂದೊಂದು ಮಕ್ಳನ್ನ ಇಟ್ಕೊಂಡೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಅದು ಹೆಂಗೂ 2 ಮಕ್ಳನ್ನ 3 ಜನ ಮಕ್ಳನ್ನ ಇಟ್ಕೊಂಡು ನನಗಂತೂ ಸೀರಿಯಸ್ಲಿ ತಲೆ ಕೆಟ್ಟೋಯ್ತು. ಬಟ್ ಫಸ್ಟ್ ಟೈಮ್ ನಾನು ಅಭಿ ಆ್ಯಂಡ್ ಮಗು ಜೊತೆ ನಾವಿಬ್ಬರು ಫಸ್ಟ್ ಟೈಮ್ ಆಚೆ ಹೋಗಿದ್ದು. ಆ್ಯಂಡ್ ನಾನು ಅಭಿ ಆಚೆ ಹೋಗಿ ಆಲ್ಮೋಸ್ಟ್ 5 months 6 to 5 months ಆಯ್ತು ಅನಿಸುತ್ತೆ. ಸೊ ಖುಷಿ ಆಯಿತು ಆಚೆ ಹೋಗಿ ಬಂದು. ಆ್ಯಂಡ್ ನಾನು ಏನೇನು ಶಾಪ್ ಮಾಡಿದೆ ಅಂತಂದರೆ ಫಸ್ಟ್ ಬೇಬಿ ತೋರಿಸ್ಬಿಡ್ತೀನಿ. H&M ಅಲ್ಲಿ ತೊಗೊಂಡಿದ್ದು. ಆ್ಯಕ್ಚುಲಿ ಗುಡ್ ಕ್ವಾಲಿಟಿ ಸ್ವೆಟರ್ ಬಿಕಾಸ್ ಯಾವ ಸ್ವೆಟರ್ ತೊಗೊಂಡ್ರು ಒಂಥರ ಅವನು ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿತ್ತು. ಆ್ಯಂಡ್ ಆಲ್ಸೋ ಅವನು ಸಖತ್ ಸ್ವೆಟ್ ಆಗ್ತಾನೆ ಯಾವುದಾದ್ರು ಒಂದು ತೆಳ್ಳಗಿರೋ ಬಟ್ಟೆ ಕಾಟನ್ ಬಟ್ಟೆ ಹಾಕಿದ್ರು ಸಖತ್ ಸ್ವೆಟ್ ಆಗ್ತಾನೆ. ಸೊ ಅದಕ್ಕೆ ಇದನ್ನು ಸ್ವೆಟರ್ ಜಾಸ್ತಿ ಬೇಕಲ್ಲ ಅಂದ್ಬಿಟ್ಟು ಇದೆ. ಬಟ್ ಆಲ್ಸೋ ಇದು ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಆಲ್ಸೋ ಕಲರ್ ಎಷ್ಟು ಚೆನ್ನಾಗಿದೆ, ಗ್ರೇ ಕಲರ್ ಇಷ್ಟಪಟ್ಟು ತೊಗೊಂಡೆ. ಇದು ಫ್ರಮ್ H&M. ಆ್ಯಂಡ್ ಇದು ಅಷ್ಟೇ, ಇದು ನನಗೆ ತುಂಬ ಇಷ್ಟ ಆಯಿತು. ಶರ್ಟ್ ಇದು ಫ್ರಮ್ ವೆಬ್ಸೈಟ್ ತೊಗೊಂಡಿದ್ದು. ಆ್ಯಕ್ಚುಲಿ ನಾನು ಹೋಗಿದ್ದು ಮಂತ್ಲಿ ಮಾಲ್ಗೆ ಅಲ್ಲಿ ತೊಗೊಂಡಿದ್ದು. ಇದು ಕಲರ್ ತುಂಬ ಚೆನ್ನಾಗಿದೆ. ಆ ಕಲರ್ ಇಲ್ಲೇ ಇಲ್ಲ ನನ್ನ ಹತ್ರ, ಅದಕ್ಕೆ ತೊಗೊಂಡೆ. ಆ್ಯಂಡ್ ಇದು ಅಷ್ಟೇ, ಇದು ಜೂಡಿಯೋ ತೊಗೊಂಡಿದ್ದು ನಾನು. ಇದು ಅದು ಇಷ್ಟಪಟ್ಟು ತೊಗೊಂಡು ಗೊತ್ತಿಲ್ಲ, ನನಗೆ ತುಂಬ ಚೆಕ್ಸ್ ಇರುತ್ತಲ್ಲ ಆ ಟೈಪ್ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಅದಕ್ಕೆ ತೊಗೊಂಡು ಚೆನ್ನಾಗಿದೆ, ಕ್ಯೂಟ್ ಇದೆ. ಆ್ಯಂಡ್ ನಾನು ಏನೇನು ತೊಗೊಂಡೆ ಅಂದರೆ ಇದು ಫ್ರಮ್ ಜೂಡಿಯೋ. ಇದು ಸೆಟ್, ಇದು ಪ್ಯಾಂಟ್ ನೈಟ್ ಡ್ರೆಸ್ ಸೆಟ್ಟು. ಇದನ್ನ ನಾವು ಯಾವ ಜೀನ್ಸ್ ಮೇಲೂ ಹಾಕೊಬೋದು, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಬಟ್ಟೆ ತುಂಬ ಸಾಫ್ಟ್ ಇದೆ ಮೆಟೀರಿಯಲ್. ಆ್ಯಂಡ್ ಸೈಜು ತುಂಬ ಚೆನ್ನಾಗಿದೆ. ಆ್ಯಂಡ್ ಕಲರ್ ಓ ಮೈ ಗಾಡ್ ವಾವ್, ಈ ಕಲರ್ ನನ್ನ ಹತ್ರ ಇಲ್ಲ ಆ್ಯಕ್ಚುಲಿ, ಅದಕ್ಕೆ ತೊಗೊಂಡೆ. ಕ್ಯೂಟ್ ಆಗಿದೆ. ಕ್ರಿಸ್ಮಸ್ ಥೀಮ್, ಸಾರಿ ಕ್ರಿಸ್ಮಸ್ ಥೀಮ್ ಆ್ಯಕ್ಚುಲಿ. ಇದು ಕ್ರಿಸ್ಮಸ್ ಅಂತಲ್ವಾ, ಸೊ ಎಲ್ಲಿ ನೋಡಿದ್ರೆ ಕ್ರಿಸ್ಮಸ್. ಆ್ಯಂಡ್ ಇದು ಅಷ್ಟೇ, ಈ ಕ್ಯೂಟ್ ಟಾಪ್ ಸಿ ಎಷ್ಟು ಚೆನ್ನಾಗಿದೆ ಅಂದರೆ ಟಾಪು. ಇದು ಬಂದು H&M ಅಲ್ಲಿ ಬ್ಲ್ಯಾಕ್ ಕಲರ್. ಇದು ಒಂಥರ ತುಂಬ ಸಾಫ್ಟ್ ಆಗಿದೆ ಮೆಟೀರಿಯಲ್, ತುಂಬ ಇಷ್ಟ ಆಯಿತು ನನಗೆ. ಈ ಥರ ಟಾಪ್ ಆ್ಯಕ್ಚುಲಿ ನಾನು ತೊಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂತಿದ್ದೆ. ಬಟ್ ಫಸ್ಟ್ ಪ್ರೆಗ್ನೆನ್ಸಿ ಆಗಿದ್ನಲ್ಲ, ಇಲ್ಲಿ ಹಾಕೊಂಡು ಹೋಗಿ ಅಂತ ತೊಗೊಂಡಿರಲಿಲ್ಲ. ಏನು ಗೊತ್ತಿಲ್ಲ, ನೋಡಿದ್ನಲ್ಲ, ಸೊ ತೊಗೊಂಡಿದ್ದೆ. ಸಿಕ್ಕಾಪಟ್ಟೆ ಇಷ್ಟ ನನಗೆ ಈ ಥರ ಟಾಪ್ಸ್. ಆ್ಯಂಡ್ ಇದು ಪ್ಯಾಂಟ್ ತೊಗೊಂಡೆ ನಾನು, ಟ್ರೌಸರ್ಸ್. ಈ ಥರ ಯಾವತ್ತೂ ನಾನು ಹಾಕಿಲ್ಲ ಆ್ಯಕ್ಚುಲಿ, ಸೊ ಹಾಕೋಣ ಅಂದ್ಬಿಟ್ಟು ತೊಗೊಂಡೆ. ಚೆನ್ನಾಗಿದೆ ಇದು. ಮತ್ತು ಅದರಲ್ಲಿ ಗ್ರೇ ಕಲರ್ ತೊಗೊಂಡೆ. ಗ್ರೇ ಕಲರ್ ಒಂದು, ಬ್ಲ್ಯಾಕ್ ಒಂದು. ಆ್ಯಂಡ್ ಆಲ್ಸೋ ದಿಸ್ ಇಸ್ ಫ್ರಮ್ H&M. ಇಷ್ಟೆಲ್ಲ ಇಷ್ಟು ತೊಗೋಬೇಕೆ ಇಷ್ಟೊತ್ತಾಯಿತು. ಫೈನ್ ಹೆಂಗಿದ್ರು ನಾನು ಸ್ವಲ್ಪ ಜಾಸ್ತಿನೇ ಎಂಜಾಯ್ ಮಾಡಿದೆ. ಬಿಕಾಸ್ ತುಂಬ ಗ್ಯಾಪ್ ಆದಮೇಲೆ ಆಚೆ ಹೋಗಿದ್ದು ನಾನು, ಅದಕ್ಕೆ. ದ ಡೇ ವಾಸ್ ವೆರಿ ನೈಸ್. ಎನಿವೆ ಆಮೇಲೆ ಊಟ ಮಾಡಿ ಇವಾಗ ಪಾಚಿ ಮಾಡೋದು ಅಷ್ಟೇ ಇಲ್ಲ. ಆ್ಯಂಡ್ ಎನಿವೆ ಫೈನ್, ನಾನು ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ವ್ಲಾಗಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.